2018 ಮತ್ತು 19ನೇ ಸಾಲಿನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿರ್ಮಾಣವಾದ ಮನೆಗಳ ಕಾಮಗಾರಿ ಕಳಪೆ ಮಟ್ಟದಾಗಿದ್ದು ಕೂಡಲೇ ತನಿಖೆ ನಡೆಸಬೇಕು ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ಅಧ್ಯಕ್ಷ ದತ್ತು ಹಯ್ಯಾಳ್ಕರ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ನಗರದ ವಿವಿಧ ಬಡಾವಣೆಗಳಾದ ಬ್ರಹ್ಮಪುರ, ಬಸವನಗರ, ತಾರ್ಫೈಲ್, ಸಂಜೀವನಗರ, ಚಿಂಚೋಳಿ ತಾಲೂಕಿನ ಚಂದಾಪುರ ಹೀಗೆ ಅನೇಕ ಕಡೆಗಳಲ್ಲಿ ಕಳಪೆ ಕಾಮಗಾರಿ ಮಾಡಿದ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಲಬುರಗಿಯವರು ಕಳಪೆ ಕಾಮಗಾರಿಯ ಕುರಿತು ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಕ್ರಮ ಕೈಗೊಳ್ಳದೆ ಹೋದರೆ ಜಿಲ್ಲೆಯ ಎಲ್ಲ ಮಹಿಳೆಯರು ಸೇರಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಾನು ಬೆಂಗಳೂರು ಸಮಯ ನೋಡಿ ಇವರು ಥರ್ಡ್ ಪಾರ್ಟಿ ಕರೆಸಿ ಇವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲೆಲ್ಲಿ ಒಂದು 2-3 ಮನೆ ಕರೆಕ್ಟಾಗಿ ಆಗಿದೆ ಅಲ್ಲಿ ಮಾತ್ರ ಒಯ್ದು ಅಲ್ಲಿ ಒಂದು ರಿಪೋರ್ಟ್ ತೊಗೊಂಡು ಕೇಸಿ ಆ ರಿಪೋರ್ಟು ನನಗೆ ಹಾಕ್ತಾರೆ ಇವರು. ನಾನು ಹೇಳಿದ್ರೆ ಇಷ್ಟೇ, ನಂದು ಏನೋ ತಪ್ಪಿದ್ರೆ ನನ್ನ ಏರಿಯಾದು, ನಾನು ಹುಟ್ಟಿದ ಏರಿಯಾ 350 ಮನೆಗಳು ಅಲ್ಲಿ ಕಳಪೆ ಕಾಮಗಾರಿಕೆ ಆಗಿದೆ. ನೀವು ಆಗಿಲ್ಲ ಅಂದರೆ ನಾನು ಒಂದು ಅಲ್ಲಿಗೆ ಡಂಗೂರು ಹೊಡಿಸ್ತೀನಿ. 350 ಜನಕ್ಕೆ ನಾನು ಅಲ್ಲಿ ನಮ್ಮ ಸಂವಿಧಾನ ಭವನ ಇದೆ, ಆ ಭವನಲ್ಲಿ ಎಲ್ಲರಿಗೆ ಕರೆಸ್ತೀನಿ. ಸಂಬಂಧಪಟ್ಟ DC ಅವರು ಮತ್ತು ಅದಕ್ಕೆ ಸಲಂಬಡ ಅಧಿಕಾರಿಗಳು ಎಲ್ಲರೂ ಬರಬೇಕು. ಇಲ್ಲಿ ಹೆಂಗೆ ನೀವು ಇದು ಜನ ಸಂದೇಶ ಹೆಂಗೆ ಮಾಡ್ತೀರಿ ಆ ಟೈಪ್ ನಮ್ಮ ತಾಬೆ ಜನಕ್ಕೆ ಪುಂಡೆ ಕುರ್ತಿಗಳು ನೀವೆಲ್ಲ ಕೇಳಬೇಕು. ಒಂದು ವೇಳೆ ಅವರೆಲ್ಲ ಏನೂ ಇಲ್ಲರಿ ಕಳಪೆ ಕಾಮಗಾರಿಕೆ ಎಲ್ಲ ಕೆಲಸ ಕರೆಕ್ಟಾಗಿ ಮಾಡಿದಾರಪ್ಪ ಅಂದರೆ ಕೂಡಲೇ DC ಅವರು ನನಗೆ ಅಲ್ಲಿ ಕ್ರಮ ಕೈ ತೊಗೋಬೇಕು. ನಾನು ಸಿದ್ಧವಾಗಿದ್ದೀನಿ. ಒಂದು ವೇಳೆ ಅವರು ನಮ್ಮ ಕೆಲಸಗಳು ಯಾವುದೂ ಆಗಿಲ್ಲರಿ, ನಮಗೆ ಎಲ್ಲ ಹಿಂಗೆ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಕೂಡಲೇ ಅವರಿಗೆ ಅಮಾನತು ಮಾಡಬೇಕಂತ ನನ್ನೊಂದು ಉದ್ದೇಶ. ಅದಕ್ಕೋಸ್ಕರ ಒಂದು ಎಲ್ಲ ಅವ್ರು ಕೊಟ್ಟಿದ್ದೊಂದು ಜೆರಾಕ್ಸ್ ಕಾಪಿ ನೀವು ಕೊಟ್ಟಿದ್ದೀನಿ. ಅವ್ರು ಉಡುಪಿ ಉತ್ತರ ಕೊಟ್ಟಿದ್ದು ನನಗೆ ಪೋಸ್ಟಲ್ ಆರ್ಡರ್ ಮುಖಾಂತರ ನನ್ನ ಕಚೇರಿ ಕಳಿಸ್ಯಾರ ಅವರು. ಅಂದರೆ ನನ್ನ ಕಾಟಾಚಾರಕ ಅಂತ ಅಥವಾ ಗೊತ್ತಿಲ್ಲ ಅಥವಾ ಅಧಿಕಾರಿ ಕಾಟಾಚಾರ ಗೊತ್ತಿಲ್ಲ, ಇವರು ಇದೊಂದು ಉಡುಪಿ ಉತ್ತರ ಕೊಟ್ಟು ಕಳಿಸ್ಯಾರ. ಅಂದರೆ ಇಲ್ಲಿಗೆ ಮ್ಯಾಟ್ರ್ ಕ್ಲೋಸ್, ನಂದು ಏನಿಲ್ಲ ಇಲ್ಲಿಗೆ ಸಂಬಂಧ ಇಲ್ಲ ಅಂತ ಕಳಿಸ್ಯಾರ. ಆದರೂ ಕೂಡ ಅಲ್ಲಿ ಯಾವುದೋ ಮನೆಗಳು ಪೂರ್ಣಗೊಳಿಸಿಲ್ಲ, ಸೌರ ಮನೆ ಪೂರ್ಣಗೊಳಿಸಿಲ್ಲ. ಕಟ್ಟಿರೋ ಇದು 2017-18 ಆಗೋ ವಿಷಯ, 6 ವರ್ಷದ ವಿಷಯ ಇದು. ಇನ್ನೂ ತನಕ ಯಾವುದೇ ಕೆಲಸ ಆಗಿಲ್ಲ. ಎಷ್ಟೋ ಜನ ಅಲ್ಲಿಂದ ಸಾಲ ಸಂದಾಯ ಮಾಡಿ ಮನೆ ಕೊಟ್ಕೊಂಡು ಊರು ಬಿಟ್ಟು ಹೋಗಿದ್ದಾರೆ. ಕೆಲವರು ಏನೇನೋ ಆಗೋಗ್ಬಿಟ್ಟಿದ್ದಾರೆ ಸಾಲ ಸಂದಾಯ ಮಾಡಿ. ಈಗ ಹೇಳ್ತಾರಲ್ಲ ಅದು ಬಡ್ಡಿ ವ್ಯವಹಾರ ಅಂದ್ಗೇಸಿ ಅದು ಕೂಡ ಮಾಡ್ಕೊಂಡು ಇವರಿಗೋಸ್ಕರ ಊರು ಬಿಟ್ಟು ಹೋಗೋ ಪರಿಸ್ಥಿತಿ ಆಗಿದೆ. ಆದರೂ ಕೂಡ ಇವರು ನಮಗೆ ಉಡುಪಿ ಉತ್ತರ ಕೊಡ್ತಾರೆ. ಜನರಿಗೆಲ್ಲ ಹೇಳ್ತಾರೆ ನಾವೆಲ್ಲ ಕೆಲಸ ಕರೆಕ್ಟಾಗಿ ಮಾಡೀವಿ, ಕಾಮಗಾರಿಕೆ ಯಾವುದಾಗಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನಾವು ಫಸ್ಟಾಗಿ ಹೇಳ್ತೀವಿ, ನಾಳೆ CM ಅವರು ಹೊಂಟಿದ್ದಾರೆ. ನಾವು CM ಅವರಿಗೆ ನಾವು ಒಂದು 10-15 ಜನ ಹೋಗಿ CM ಜೊತೆಗೆ ನಾವು ಮಾತಾಡೋಕ್ಕೆ ಇದು ಅವಕಾಶ ಕೊಡಬೇಕು. ಒಂದು ವೇಳೆ ಅವಕಾಶ ಕೊಡದೇ ಹೋದರೆ ನಾವು ಈ ಅವರಿಗೋಸ್ಕರ ಆ ಅಧಿಕಾರಿಗೋಸ್ಕರ ಧಿಕ್ಕಾರ ಹಾಕ್ಲಿಕ್ಕೆ ಹೋಗ್ಲಿಕ್ಕೂ ನಾವು ಹಿಂದೆ ಸಂಗಿಲ್ಲ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಸರ್, ಒಂದು ನಿಮಿಷ, ಇನ್ನೊಂದು ವಿಷಯ, ಇವರು ಯಾರಂದರೆ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.